ಸಖತ್ತಾಗಿ ಟೇಸ್ಟಿಯಾಗಿರುವಂತಹ ಶಾವಿಗೆ ಪಾಯಸ ಮನೆಯಲ್ಲಿ ಸೂಪರಾಗಿ ಮಾಡ್ಬೋದು. ಕ್ವಿಕ್ಕಾಗಿ ವಿದಿನ್ 20 ಮಿನಿಟ್ಸ್ನಲ್ಲಿ ಮಾಡ್ಬೋದು. ಪಾಯಸ ಮಾಡಿದ ನಂತರ ಗಟ್ಟಿಯಾಗಿಬಿಡುತ್ತೆ. ಆದರೆ ನಾನು ಹೇಳ್ಕೊಡುವಂತಹ ಟ್ರಿಕ್ಸ್ ಆ್ಯಂಡ್ ಟಿಪ್ಸಲ್ಲಿ ಎಲ್ಲೂ ಕೂಡ ಪಾಯಸ ಗಟ್ಟಿ ಆಗಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಗೋಡಂಬಿ ಮತ್ತು ದ್ರಾಕ್ಷಿ ಗೋಲ್ಡನ್ ಫ್ರೈ ಆಗಿದೆ. ಈಗ ಇದನ್ನು ಒಂದು ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಇದೇ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಶಾವಿಗೆಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಗೋಲ್ಡನ್ ಫ್ರೈ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾವಾಗಲೂ ಶಾವಿಗೆಯನ್ನು ಫ್ರೈ ಮಾಡಬೇಕಾದ್ರೆ ಆ ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಫ್ರೈ ಮಾಡಬೇಕು, ಇಲ್ಲ ಅಂದರೆ ಬೇಗ ಸೀದೋಗ್ಬಿಡುತ್ತೆ. ಈಗ ಗೋಲ್ಡನ್ ಫ್ರೈ ಆಗಿದೆ. ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ತೆಗೆದಿಡ್ತಾ ಇದ್ದೀನಿ. ಈಗ 1 ಗ್ಲಾಸ್ ಹಾಲನ್ನು ಹಾಕ್ತಾಯಿದ್ದೀನಿ. ಇದು ಕಾಯಿಸಿರುವಂತಹ ಹಾಲು. ಇದು ಸ್ವಲ್ಪ ಹೊತ್ತು ಕುದಿ ಬರಲಿ. ಕುದಿ ಬಂದ ನಂತರ ಈಗಾಗಲೇ ನಾವು ತುಪ್ಪದಲ್ಲಿ ಫ್ರೈ ಮಾಡಿದಂತಹ ಗೋಡಂಬಿ, ದ್ರಾಕ್ಷಿ ಮತ್ತು ಶಾವಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಹೊತ್ತು ಕುದಿ ಬರೋ ತನಕ ಈಗ ಬಿಡಬೇಕು. ಈ ಹಾಲಲ್ಲೇ ಇದು ಬೇಯಬೇಕು. ಈಗ ಅದಕ್ಕಿಂತ ಮುಂಚೆ, ಅದು ಬೇಯೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕಬೇಕು. ಅದು ಏನೂ ಇಲ್ಲ, ಲವಂಗ. ಇಲ್ಲಿ ನಾನು ಒಂದು 8 ರಿಂದ 9 ಲವಂಗವನ್ನು ಹಾಕಿದ್ದೀನಿ. ಈ ಲವಂಗ ಹಾಕೋದ್ರಿಂದ ಶಾವಿಗೆ ಪಾಯಸಕ್ಕೆ ಒಂದೊಳ್ಳೆ ಘಮ ಬರುತ್ತೆ. ಏಲಕ್ಕಿನೂ ಹಾಕಬೇಕು, ಅದ್ರ ಜೊತೆಗೆ ಲವಂಗವನ್ನು ಕೂಡ ಹಾಕಬೇಕು. ಲವಂಗ ಏಲಕ್ಕಿ 2 ಹಾಕೋದ್ರಿಂದ ನಮ್ಮ ಶಾವಿಗೆ ಪಾಯಸ ಇನ್ನೂ ರುಚಿಯಾಗಿರುತ್ತೆ. ಈಗ ಚೆನ್ನಾಗಿ ಕುದಿ ಬಂದಿದೆ, ಅದರ ಜೊತೆಗೆ ಶಾವಿಗೆ ಕೂಡ ಬೆಂದಿದೆ. ಈಗ ಮತ್ತೆ ಇನ್ನೂ ಅರ್ಧ ಗ್ಲಾಸ್ ಹಾಲನ್ನು ಹಾಕ್ತಾಯಿದ್ದೀನಿ. ನಾನು ಯಾಕೆ ಈ ರೀತಿ ಮಾಡಿದ್ದೀನಿ ಅಂದರೆ, ಹಾಲನ್ನು ನಾವು ಎಷ್ಟು ಕುದಿಸ್ತಾ ಇರ್ತೀವೋ ಅಷ್ಟು ಹಿಂಗ್ತಾ ಇರುತ್ತೆ. ಹೀಗೆ ಮಾಡೋದ್ರಿಂದ ಶಾವಿಗೆ ಪಾಯಸ ಗಟ್ಟಿಯಾಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಈಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಶುಗರನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ ಒಂದು 10 ಸ್ಪೂನ್ ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ನೀವು ತಗೊಂಡಿರುವಂತಹ ಹಾಲಿನ ಕ್ವಾಂಟಿಟಿ ಮತ್ತು ಅದಕ್ಕೆ ತಕ್ಕಂತೆ ಶುಗರನ್ನು ನೀವು ಸೇರಿಸಬೇಕು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇಲ್ಲಿ ನಾವು ತುಂಬ ಹೊತ್ತು ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಈಗಾಗಲೇ ಶಾವಿಗೆ ಬೆಂದಿದೆ. ಜಸ್ಟ್ ಸಕ್ಕರೆ ಕರಗೋ ತನಕ ಮಾತ್ರ ಇದನ್ನು ಮಿಕ್ಸ್ ಮಾಡಿದ್ರೆ ಸಾಕು. ಸಕ್ಕರೆ ಹಾಕಿದ ನಂತರ ನಮಗೆ ಇಲ್ಲಿ ಇನ್ನೂ ಶಾವಿಗೆ ಪಾಯಸ ಸ್ವಲ್ಪ ತೆಳುವಾಗಿ ಬರುತ್ತೆ. ಇದು ಒಂದು ಕುದಿ ಬಂದಿದೆ. ಈಗ ಜಜ್ಜಿರುವಂತಹ ಏಲಕ್ಕಿಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ನಮ್ಮ ಶಾವಿಗೆ ಪಾಯಸ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಈ ರೀತಿ ಈ ಮೆಥಡಲ್ಲಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.